ಚಿಂಚೋಳಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ರಾಜ್ಕುಮಾರ್ ರಾಠೋಡ್ ಅವರು ಸದ್ಯದ ಸಿಡಿಪಿಒ ಶ್ರೀನಿವಾಸ್ ಬಾಳುವಾಲೆ ಅವರಿಗೆ ಕರ್ತವ್ಯದಲ್ಲಿ ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆಯ ಸಿದ್ದಾರೂಢ ಅವರು ಗಂಭೀರವಾಗಿ ಉಪನಿರ್ದೇಶಕರವರ ಮೇಲೆ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಶರಣಪ್ಪ ಸಿ ಬುಶೆಟ್ಟಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಚಿಂಚೋಳಿ ಹಾಗೂ ಉಪನಿರ್ದೇಶಕರಾದ ರಾಜಕುಮಾರ್ ರಾಥೋಡ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿ ಹಾಲಿ ಸಿಡಿಪಿಒ ಶ್ರೀನಿವಾಸ್ ಬಾಳುವಾಲೆ ಅವರಿಗೆ ಕರ್ತವ್ಯದಲ್ಲಿ ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹವನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಶ್ರೀನಿವಾಸ್ ಬಾಳುವಾಲೆ ಸಿಡಿಪಿ ಅವರು 15/7ನೇ ತಾರೀಕಿಗೆ ಬಂದು ಜಾಯ್ನ್ ಆಗ್ತಾರೆ ಸರ್. 15/7/2025 ಬಂದು ಸರ್ಕಾರದ ಆದೇಶದ ಮೇರೆಗೆ ಬಂದು ಜಾಯ್ನ್ ಆಗ್ತಾರೆ. ಇವರು DD ಅವರು ಮತ್ತು ಜಿಲ್ಲಾ ಪಂಚಾಯತ್ CO ಅವರು ಯಾವ ಡೇಟಿಂದ ರೆಫರೆನ್ಸ್ ಹಾಕಿ ನೋಟಿಸ್ ಕೊಡ್ತಾರಂದ್ರೆ 8/4/2025, ಆಮೇಲೆ 9/4/2025, ಆಮೇಲೆ 7/5/2025, 8/7/2025 ಈ ಡೇಟಿನ ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಅಂದ್ರೆ ಶ್ರೀನಿವಾಸ್ ಬಾಳುವಾಲೆ ಬಂದು ಜಾಯ್ನ್ ಆದದು 15/7/2025. ಇವ್ರಿಗೆ ಕೊಡೋದು ಏಪ್ರಿಲ್ ಮೇ ತಿಂಗಳದಂದು ನೋಟಿಸ್ ಹಾಕಿಸಿನಿ ಡೇಟ್ ಹಾಕಿ ನೋಟಿಸ್ ಕೊಡ್ತಾರೆ. ಇದ್ರ ಮೇಲೆ ಏನು ಗೊತ್ತಾಗ್ತದಂದ್ರೆ ಇವ್ರಿಗೆ ಬೇಕಂತಲೇ ಡಿಸ್ಟರ್ಬ್ ಮಾಡೋ ಸಲಕ್ಕೆ ಇದು ಆಟ ಆಡ್ಯಾರ. ರಾಜ್ಕುಮಾರ್ ಆಟಾಡೋರು ಇವರು ಕೋಟಿಗಟ್ಟಲೆ ಅವ್ಯವಹಾರ ಮಾಡೋ ಸಲಕ್ಕೆ ಇವ್ರಿಗೆ ಶ್ರೀನಿವಾಸ್ ಬಾಳುವಾಲೆ ತೆಗೆಸ್ಕಿಸಿನಿ ಭೂಶೆಟ್ಟಿಯವ್ರಿಗೆ ಶಿವಶರಣಪ್ಪ ಭೂಶೆಟ್ಟಿ ತರ ಸಲಕ್ಕೆ ಇದೆಲ್ಲ ಗೇಮ್ ಆಡ್ಕಿಸಿನಿ ಶ್ರೀನಿವಾಸ್ ಬಾಳುವಾಲೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಸ್ಯಾರಿ. ಮಾಡಿಸ್ಕಿಸಿನಿ ಇವರು ಶ್ರೀನಿವಾಸ್ ಬಾಳುವಾಲೆ ಏನು ಮಾಡ್ಯಾರ KT ಹೋಗ್ಯಾರ ಸರ್. KTಲಿಂದ ಸ್ಟೇ ಆರ್ಡರ್ ಸಿಕ್ಕಾರ. ಯಾಕಂದ್ರೆ ಇವರು ಶಿವಶರಣಪ್ಪ ಭೂಶೆಟ್ಟಿ C ಗ್ರೂಪ್ ರೀ. ವೃಂದದವ್ರಿಗೆ ತಂದು ಕೊಡಿಸ್ತೀನಿ, ಜಾಗಕ್ಕೆ ತಂದು ಕೊಡಿಸ್ತೀನಿ ಅಂದ್ರೆ ಹೆಂಗೆ ಬಿಡ್ತಾರೆ KTB? ನ್ಯಾಯಾಲಯದಾಗ ನ್ಯಾಯ ಸಿಗ್ತದೆ ಅಂಬೋದು ಅದೇ ಒಂದು ಕಾರಣ ರೀ. ನ್ಯಾಯಾಲಯಕ್ಕೆ ಹೋಗ್ಯಾರ ಅವರು. KT ಸ್ಟೇ ಕೊಟ್ಟದ. ಸ್ಟೇ ಕೊಟ್ಟ ಮೇಲೆ ಬಂದು ಶ್ರೀನಿವಾಸ್ ಬಾಳುವಾಲೆ ಅವ್ರು ಜಾಯ್ನ್ ಆಗ್ತಾರಂದ್ರೆ ಇಲ್ಲ, ಇಲ್ಲಿ ಜಾಯ್ನ್ ಆಗಬೇಡ್ರಿ ಅಂತ DD ಹೇಳ್ತಾರೆ ರಾಜ್ಕುಮಾರ್ ರಾಠೋಡ್. ಇಲ್ಲಿ ಜಾಯ್ನ್ ಆಗಬೇಡ್ರಿ, ನೀವು ಸರ್ಕಾರ ಬಲ್ಲಿ ಹೋಗಿ ಜಾಯ್ನ್ ಆಗಾರ ಅಂತಾರೆ. ಅಂದ್ರೆ ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಯಾರು? ರಾಜ್ಕುಮಾರ್ ರಾಠೋಡ್ ಆಗತ್ತಾರ್ರಿ. ನ್ಯಾಯಾಲಯಕ್ಕಿಂತ ದೊಡ್ಡವ್ರು ಆಗತ್ತಾರ್ರಿ ಅವರು. ಯಾಕಂದ್ರೆ ನ್ಯಾಯಾಲಯದ ಆದೇಶಕ್ಕೆ ಭೀ ಅವ್ರು ಕಿಮ್ಮತ್ ಕೊಡಲಾಗ್ಯಾರ ರಾಜ್ಕುಮಾರ್ ರಾಠೋಡ್ ಅವರು. ಇಲ್ಲ ನೀವು ಇಲ್ಲಿ ಜಾಯ್ನ್ ಆಗಬೇಡ್ರಿ, ಸರ್ಕಾರಕ್ಕೆ ಹೋಗಿ ಜಾಯ್ನ್ ಆಗ್ರಿ, ಅಲ್ಲಿದೆ ಜಾಯ್ನ್ ಹಾಕಿಸಿ ಇಲ್ಲಿಗೆ ಬರ್ರಿ ಅಂತಾರೆ ರೀ. KTಲಿಂದ ಸ್ಪಷ್ಟವಾದ ಆದೇಶದ ರೀ. ಅವ್ರು ನೀವು ಏನು ಮಾಡಿರಿ ಅದಕ್ಕೆ ಸ್ಟೇ ಅದ, ನೀವು ಇಲ್ಲೇ ಜಾಯ್ನ್ ಆಗ್ತ KT ಆಗ್ತದೆ ರೀ. ಇಲ್ಲಿ ಜಾಯ್ನ್ ಬಂದಾದಾಗ ಉದ್ದೇಶಪೂರ್ವಕವಾಗಿ ಟಾರ್ಚರ್ ಕೊಡೋ ಸಲಕ ಆಫೀಸ್ದಲ್ಲಿಂದ ಅಟೆಂಡೆನ್ಸ್ ಕದಿಯೋದು, ಆಮೇಲೆ ಮೂಮೆಂಟ್ ರಿಜಿಸ್ಟ್ರ್ ಕದಿಯೋದು ಇಂಥ ಮಾಡ್ಲತ್ತಾರ. ರಾಜ್ಕುಮಾರ್ ರಾಠೋಡ್ ಅವ್ರ ಗಮನಕ್ಕೆ ತಂದ್ರೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ ರೀ. 3 ದಿವಸ ಆಫೀಸಲ್ಲಿಂದ ಅಟೆಂಡೆನ್ಸ್ ಗೈಪ್ ಅದ ರೀ. ಆಮೇಲೆ 1.5 ಕೋಟಿ ರೂಪಾಯಿ ಬಿಲ್ ಮಾಡತ್ತಾ ನೋಟಿಸ್ ಕೊಟ್ಟರೆ ಇವ್ರಿಗೆ ಶ್ರೀನಿವಾಸ್ ಬಾಳುವಾಲೆ ಅವ್ರಿಗೆ. ಅದು ಎದುರು KMF ರೀ, ಹಾಲಿನ ಪೌಡ್ರದು ಬಿಲ್ ಮಾಡಲತ್ತಾರತ್ತ ಶ್ರೀನಿವಾಸ್ ಬಾಳುವಾಲೆ ಏನು ಮಾಡ್ರೆ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ವಿಸಿಟ್ ಮಾಡ್ಯಾರ್ರಿ. ಹಾಲಿನ ಪೌಡ್ರ್ ಸಪ್ಲೈ ಆಗಿದೆ ಅಂದ್ರೆ 3 ತಿಂಗಳಿಂದ ಹಾಲಿನ ಪೌಡ್ರ್ ಸಪ್ಲೈ ಆಗಿಲ್ಲ ಅಂತ ಅವರೇ ಹೇಳ್ಯಾರಿ ಅಂಗನವಾಡಿ ಟೀಚರ್ಗಳೇ. ಅಸಲಾಗಿ ಮಾಡಲ್ಲ ಅಂದದಕ್ಕೆ ಅವ್ರು ನೋಟಿಸ್ ಕೊಟ್ಟಿಸಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವ್ರು ಹೋದ್ಮೇಲೆ ಒಂದು 4-5 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಕಡಿ ಆಗ್ಯಾರ ಅವರು ರಾಜ್ಕುಮಾರ್ ರಾಠೋಡ್ ಅವರು. ಅಂದ್ರೆ ಇದ್ರಾಗ ಸ್ಪಷ್ಟವಾಗಿ ರಾಜ್ಕುಮಾರ್ ರಾಠೋಡ್ ಕೈವಾಡ ಸ್ಪಷ್ಟವಾಗಿ ಅದಕ್ಕೆ ಹೇಳ್ತದೆ. ಅದಾಗ ದಯವಿಟ್ಟು ಜಿಲ್ಲಾ ಆಡಳಿತಕ್ಕೆ ಏನು ಹೇಳ್ತೀನಿ, ರಾಜ್ಕುಮಾರ್ ರಾಠೋಡ್ಗೆ ಇಮಿಡಿಯೇಟ್ ರಿಲೀವ್ ಮಾಡಿ ಅವ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿರಿ. ಇಲ್ಲಾಂದ್ರೆ ಇಲ್ಲ, ಈಗ ನಮ್ಮ ಗುಲ್ಬರ್ಗ ಜಿಲ್ಲಾದ ಅಂಗನವಾಡಿ ಕೇಂದ್ರಗಳು ಎಲ್ಲ ಹದಗೆಡ್ತಾವ. ಆಮೇಲೆ ಅಂಗನವಾಡಿದಾಗ ಬೆಳೀತಕ್ಕಂಥ ಮಕ್ಕಳಿಗೆ ಯಾಕೆ ಮಾರಾಟ ಮಾಡ್ಲತ್ತಾರ? ಇಂಥ DDಗಳು ಇಂಥ CDPಗಳು ಇರೋದ್ರಿಂದ ಮಕ್ಕಳಿಗೆಲ್ಲ ಮಾರಾಟ ಮಾಡ್ಲತ್ತಾರ. ಮಾರಾಟ ಮಾಡಿಕೇಸಿನ ಕುಪೋಷಿತ ಆಗತ್ತ ಮಕ್ಕಳು. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಅವ್ರು ಕಿಶಾಕ್ ಹಾಕೊಳ್ತಾರ. ಯಾರು? ರಾಜ್ಕುಮಾರ್ ರಾಠೋಡ್ ಅಂತ DDಗಳು, ಆಮೇಲೆ ಶಿವಶರಣಪ್ಪ ಭೂಶೆಟ್ಟಿ ಅಂತ CDPಗಳು. ಅವ CDP ರೀ ಇದಕ್ಕಿಂತ ಮೊದಲು ಚಾರ್ಜ್ ಇದ್ದಾಗ ಅವನ ಮೇಲೆ 2 FIR ಆಗ್ಯಾವ. ಅವ ಮತ್ತೆ ಇದೇ ಪೋಸ್ಟ್ನ ಹೆಂಗ ಅವನಿಗೆ ಸುಮಾರು 1 ವರ್ಷದಿಂದ ಸರ್ಕಾರ ಅವ್ನಿಗೆ ಪೇಮೆಂಟ್ ಕೊಡಲಾಗ್ಯದ. ಅವ್ನು ಪೇಮೆಂಟ್ ಇಲ್ಲ 1 ವರ್ಷದಿಂದ. ಅಂಥವ್ ಬಂದು ಕಿಶಿನಿ ಇಲ್ಲಿ ಎಲ್ಲರಿಗೂ ಧಮಕಿ ಹಾಕಿಸಿನ ಡ್ಯೂಟಿ ಮಾಡ್ತಾವ. ಗುಂಡಾಗರ್ವಿ ಯಾರು ಅವ್ನಿಗೆ ಎದುರಾದ್ರು ಅಂದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಮಾಡಿಸೋದು, ಅವ್ರ ಮೇಲೆ ಕೇಸಿ ಹೆಣ್ಮಕ್ಳಿಗೆ ಹಚ್ಚಿ ರೇಪ್ ಕೇಸ್ ಮಾಡಿಸೋದು, ಇದು ಮಾಡ್ಸ್ಯಾನ. ಅವ್ನು ಎಲ್ಲ ಹಿಸ್ಟ್ರಿ ತೆಗೆದು ನೋಡ್ರಿ ಹಿಂದಿಂದೆಲ್ಲ ಅವ ಬರೇ ಇವೇ ಮಾಡ್ಸ್ಯಾನ. ಹೊಡೆಸೋದು, ರೌಡಿಗಳಿಗೆ ಹಚ್ಚಿ ಹೊಡೆಸಿದ್ರು ಗುಂಡಾಗರ್ದಿ ಮಾಡೋದು, ಯಾವುದ್ರ ಹೆಂಗಸಿಗೆ ಹಚ್ಚಿ ರೇಪ್ ಕೇಸ್ ಮಾಡಿಸೋದು, ಇಲ್ಲಾಂದ್ರೆ ಅಟ್ರಾಸಿಟಿ ಹಾಕೋದು, ಯಾರ್ಯಾರು ಹಿಡಿದು ಇಂಥವು ಕೇಸ್ ಮಾಡ್ಕೊತ ಬಂದನವ. ಯಾಕ್ರೆ ಹಿಡಿಯೋದು, ಯಾಕ್ರೆ 5-10 ಸಾವಿರ ಕೊಡೋದು, ಕೊಟ್ಟು ಕೇಸಿನೇ ಅಟ್ರಾಸಿಟಿ ಮಾಡಿಸೋದು. ಇಂಥ ಕೇಸ್ ಅವ. ದಯವಿಟ್ಟು ಜಿಲ್ಲಾಡಳಿತ ಅಂಥ ಅಧಿಕಾರಿಗಳಿಗೆ ಇಲ್ಲಿ ಜಿಲ್ಲಾದಾಗ ಇಡಬೇಡ್ರ ನಾವು ಮನವಿ ಮಾಡ್ಕೋತೇವೆ. ಗಮನಕ್ಕೆ ಕೊಟ್ಟಿದ್ದೇವೆ ಸರ್, ರೈಟಿಂಗ್ದಾಗ ಕೊಟ್ಟಿದ್ದೇವೆ ರೀ ಸರ್. 1-2 ದಿವಸ ಐತ್ರಿ ಅಷ್ಟೇ ರೀ. ಸಾಹೇಬ್ರು ಲೀವ್ ಮೇಲೆ ಇದ್ದರು ರೀ, ಅಸಲಕ್ಕೆ ಸಿಕ್ಕಿದ್ದಿಲ್ಲ ರೀ ಸರ್. ನಾವು ನಿನ್ನ ಭೇಟಿ ಆಗ್ಬೇಕಂತ ಸರ್. ಆಮೇಲೆ ಸರ್ ಇನ್ನೊಂದೇನು ಸರ, ರಾಜ್ಕುಮಾರ್ ರಾಠೋಡ್ ಅವರು ಸರ್ಕಾರಕ್ಕೆ ಭೀ ಗಮನಕ್ಕೆ ತರಲಾರ್ದೆ ಆಮೇಲೆ CO ಅವ್ರಿಗೆ ಭೀ ಮಿಸ್ಗೈಡ್ ಮಾಡ್ತಾರೆ ಅವರು.
ಸಿ ಅವ್ರ ಗಮನಕ್ಕೆ ನೀನು ಭೇಟಿ ಆಗ್ಬೇಕು ಹೋಗಿದ್ದೆವು ಸರ್. ಸಿ ಅವ್ರ ಮೀಟಿಂಗ್ದಾಗ ಇದ್ದರು ಅವ್ರು. ಮತ್ತು ಬೆಂಗಳೂರು ಸೇಮ್ ಅವ್ರ ಮೀಟಿಂಗ್ ಆದ ಬೆಂಗಳೂರಿಗೆ ಹೋಗ್ಯಾರ ರೀ. ಎಲ್ಲ ಗಮನಕ್ಕೆ ತರ್ತೀವಿ ಸರ್. ಆಮೇಲೆ ಚೀಫ್ ಸೆಕ್ರೆಟರಿ ಮೊನ್ನೆ ಲೆಟರ್ ಕೊಟ್ಟು ಬಂದೀವಿ ರೀ. ನಾ ಏನದ ಇಮಿಡಿಯೇಟ್ ಆಕ್ಷನ್ ತೊಗೋತೀನಿ ಅಂದಾರೆ ಸರ್ ಚೀಫ್ ಸೆಕ್ರೆಟರಿ ಅವರು. ಮೇಡಮ್ ಅವ್ರಿಗೆ ಹೇಳಿ ಭೇಟಿಯಾಗಿ ಬಂದಿದ್ದೇವೆ ರೀ. ಇವಂದೆಲ್ಲ ಕುತಂತ್ರಗಳು ಸರ್ ಇಲ್ಲೇ ಮುಚ್ಚಾಕ್ತಾನ್ರವ. ಆ ಸಲಕ್ಕೆ ಯಾರು ಬೈಲಿ ತಂದಿಲ್ಲ. ಆ ಸಲಕ್ಕೆ ದಯವಿಟ್ಟು ಅಂಥವನಿಗೆ ಈ ಜಿಲ್ಲಾದಾಗ ನೌಕರಿ ಮಾಡೋಕ್ಕೆ ಕೊಡಬೇಡ್ರಿ. ಅವನಿಗೆ ಆ ಪೋಸ್ಟಿಗೆ ಎಲಿಜಿಬಲ್ ಇಲ್ಲವ ರಾಜ್ಕುಮಾರ್ ರಾಠೋಡ್. ಅವ ಯೋಜನಾಧಿಕಾರಿ ಅವನಿಗೆ ಓದಿಕೆಶನೇ ಡಿ ಕುಂಡ್ರು ಸರ್ ಅವ್ರು ಬಿಡ್ತಾರೆ ರೀ. ಭ್ರಷ್ಟಾಚಾರ ಆಗತ್ತೆ ರೀ. ಯಾವ್ಯಾವ ರೀತಿಯಾದ ಭ್ರಷ್ಟಾಚಾರ ಆಗಿದೆ ಸರ್? ಇದ್ರಾಗ ಈ ವಿಷಯದಾಗ ಭ್ರಷ್ಟಾಚಾರ ಇಲ್ಲ ಅಂಬೋದಿಲ್ಲ. ಇಲ್ಲಿ ಅಂಗನವಾಡಿದಾಗ ಏನೇನು ಸಪ್ಲೈ ಆಯ್ತೋ ಎಲ್ಲದ್ರದ ಸರ್ ಕೆಳದ 3 ತಿಂಗಳಿಂದ ರಾಷನ್ ಸಪ್ಲೈ ಇಲ್ಲ ರೀ. 3 ತಿಂಗಳಿಂದ ರೀ ಮೊಟ್ಟೆ ಸಪ್ಲೈ ಆಯಿತು, ರಾಷನ್ ಸಪ್ಲೈ ಆಯಿತು, ಹಾಲಿನ ಪೌಡರ್ ಸಪ್ಲೈ ಆಯಿತು. ಆ KMFದ ಬಿಲ್ 1,55,00,000 ರೂಪಾಯಿದು ಬಿಲ್ ಪಾಸ್ ಮಾಡತ್ತಂದಾರ ರೀ. ಬಟ್ ಅದು ಪೌಡ್ರ್ ಸಪ್ಲೈ ಆಗಿಲ್ಲ ಅಲ್ಲಿ. ಒಂದೇ ಒಂದು ಸಣ್ಣ ವಿಷಯದಾಗೆ ನೋಡ್ರಿ ಸರ್ ಅದು ಇಟ್ಟದ. ಹಾಂ ಹಾಂ ನಾವೇನಿಲ್ಲ ಸರ್, ರಾಜ್ಕುಮಾರ್ ರಾಠೋಡ ಮತ್ತು ಶಿವಶರಣಪ್ಪ ಭೂಷೆಟ್ಟಿ ಅಲ್ಲ ಕ್ರಿಮಿನಲ್ ಕೇಸ್ ಆಗಬೇಕು. ಕ್ರಿಮಿನಲ್ ಕೇಸ್ ಮಾಡಿ ಅವ್ರಿಗೆ ಅಮಾನತನಾಗಿ ಇಟ್ಟು ರಿಟೈರ್ಡ್ KS ಆಫೀಸರ್ ಇನ್ಕ್ವೈರಿ ಆಗ್ಬೇಕು. ಅವ್ರು ಎಟ್ಟು ಇಲ್ಲಿಂದ ಅವ್ರು ಯಾವ ಸರ್ವಿಸ್ಲಿಂದ ಇಲ್ಲಿ ತನಕ ಏನೇನು ಅಪ್ಲೈ ಮಾಡ್ತಾರೆ ಎಲ್ಲ ತೆಗಿಬೇಕು ಸರ್. ಅವ್ರಿಗೆ ಡಿಸ್ಮಿಸೇ ಮಾಡ್ಬೇಕು ರೀ. ಈ ಪೋಸ್ಟ್ನಾಗ ಇಡಬಾರ್ದವ್ರು. ಅವ್ರಲಿಂದ ಸರ್ ಮಕ್ಕಳು ಭಾಳ ಹಾಳಾಗ್ತಾವ್ರಿ. ಗರೀಬ್ ಮಕ್ಕಳು ಏನು ತಿನ್ಬೇಕು ಸರ್? ರಾಸಾಯನ ಸಪ್ಲೈ ಮಾಡಲ್ಲಂದ್ರೆ ಮಕ್ಕಳಿಗೆ ಹೆಂಗೆ ಅಂಗನವಾಡಿಗೆ ಉದ್ಧಾರ ಆಗಬೇಕು? ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರಿಂದ ಇದೊಂದು ಮನವಿ ಅದ ನಮಗೆ. ಇದು ಜರ ಹೈಲೈಟ್ ಮಾಡ್ಕೇಸಿನಿ ಸರ್. ಅಂಗನವಾಡಿ ಉಳಿಸ್ರಿ. ಇಂಥ ಅಧಿಕಾರಿಗಳು ಇಟ್ಟರಂದ್ರೆ ಅಂಗನವಾಡಿ ಸತ್ಯಾನಾಶ ಮಾಡಿಬಿಡ್ತಾರೆ ಸರ್. ನನ್ನ ಹೆಸರು ಸಿದ್ದಾವರ್ ಸರ್.